ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನವು ಜೂನ್ 29ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಅಭಿಯಾನದ ಅಂಗವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಇಂದು ಆರೋಗ್ಯ ಇಲಾಖೆ ವತಿಯಿಂದ ನಗರದಲ್ಲಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದರು. ಚಳ್ಳಕೆರೆ ನಗರದ ವಾಲ್ಮೀಕಿ ವೃತ್ತದಿಂದ ಹೊರಟ ಜಾಗೃತಿ ಜಾಥಾಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿ ಚಾಲನೆ ನೀಡಿದರು. ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾ ನಗರದ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ನೆಹರು ಸರ್ಕಲ್ ಬಳಸಿ ಮಾನವ ಸರಪಳಿ ನಿರ್ಮಿಸಿ ಪಲ್ಸ್ ಪೋಲಿಯೋ ಕುರಿತಂತೆ ಜಾಗೃತಿಯನ್ನು ಮೂಡಿಸಲಾಗಿತ್ತು. ಜಾಗೃತಿ ಜಾಥಾದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಡಿ 0ಯಿಂದ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ಹಾಕಿಸಲಾಗುತ್ತದೆ. ಈ ಅಭಿಯಾನದ ಮೂಲಕ ಮಕ್ಕಳಿಗೆ ಮಾರಕವಾದ ಪೋಲಿಯೋ ಕಾಯಿಲೆಯಿಂದ ಶಾಶ್ವತ ರಕ್ಷಣೆ ನೀಡಲಾಗುತ್ತೆ. ಪ್ರತಿಯೊಬ್ಬರೂ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕಿಸಿ ಪೋಲಿಯೋ ಕಾಯಿಲೆಯಿಂದ ಮುಕ್ತಿಗೊಳಿಸಿ ಎಂದರು. ಈ ಸಂದರ್ಭ 0ಯಿಂದ 5 ವರ್ಷದ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಡ್ರಾಪ್ಸನ್ನು ಹಾಕ್ತೀವಿ. ಸೊ ಈಗ ತಾನೇ ಹುಟ್ಟಿದ ಮಗುವಿಂದ 5 ವರ್ಷ ತುಂಬಿದ ಎಲ್ಲ ಮಕ್ಕಳಿಗೆ 2 ಹನಿಯನ್ನು ತಪ್ಪದೇ ಹಾಕಿಸ್ಬೇಕು. ಸೊ ಇದಕ್ಕಾಗಿ ನಾವು ನಮ್ಮ ತಾಲೂಕಿನಾದ್ಯಂತ 249 ಬೂತ್ಗಳನ್ನು ಮಾಡ್ಕೊಂಡಿದ್ದೇವೆ. ಸೊ 13 ಟ್ರಾನ್ಸಿಟ್ ಟೀಮ್ಸ್ ಇದೆ, 1 ಮೊಬೈಲ್ ಟೀಮ್ಸ್ ಇದೆ. ಸೊ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ರೂ ಕೂಡ ಈ ಭಾನುವಾರ 2 ಹನಿ ಪೋಲಿಯೋ ಡ್ರಾಪ್ಸನ್ನು ಹಾಕಬೇಕು. ಮುಂದಿನ ಪೋಲಿಯೋಗೆ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಿಗ್ಗೆ 8 ಗಂಟೆಯಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಲ್ಲ ಅಂಗನವಾಡಿ ಆಯ್ದ ಸ್ಕೂಲ್ಗಳಲ್ಲಿ ಇದು ಲಸಿಕಾ ಕೇಂದ್ರವನ್ನು ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಆಶಾ ಕಾರ್ಯಕರ್ತರು, ಹೆಲ್ತ್ ಸ್ಟಾಫ್ ಇವರೆಲ್ಲ ಇರ್ತಾರೆ. ಸೊ ನಗರ ಕೇಂದ್ರಗಳಲ್ಲಿ ನಗರ ಟ್ರಾನ್ಸಿಟ್ ಅಂತ ಮಾಡ್ಕೊಂಡಿದ್ದೀವಿ. ಅಂದರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾಸ್ತಿ ಬಸ್ ಬರುತ್ತೆ, ಮಕ್ಕಳು ಎತ್ಕೊಂಡ್ಬರ್ತಾರೆ ತಂದೆ ತಾಯಂದರು. ಸೊ ಅಂಥವ್ರಿಗೂ ಕೂಡ ಕವರ್ ಮಾಡಲಿಕ್ಕೆ ನಾವು ಬಸ್ ಸ್ಟ್ಯಾಂಡಲ್ಲೂ ಕೂಡ ಒಂದು ಕೇಂದ್ರ ಮಾಡ್ಕೊಂಡಿದ್ದೀವಿ. ಸರ್, ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲಿ ಮಾಡ್ಕೊಂಡಿದ್ದೀವಿ? ಎಲ್ಲ ಅಂಗನವಾಡಿಗಳು